ಮುಖ್ಯಮಂತ್ರಿ ಕುರ್ಚಿ ಗೊಂದಲಕ್ಕೆ ತಾತ್ಕಾಲಿಕ ತೆರೆ ಬಿದ್ದಿದೆ. ಒಂದು ಕಡೆ ಅಧಿವೇಶನದ ಕಾರಣ ಸದ್ಯಕ್ಕೆ ಗೊಂದಲಕ್ಕೆ ತೆರೆ ಎಳೆಯಲಾಗಿದೆ. ಅವಿಶ್ವಾಸ ನಿರ್ಣಯ ಮಂಡಿಸುವುದಕ್ಕೆ ಪ್ರತಿಪಕ್ಷಗಳು ಒಂದು ಕಡೆ ಸಜ್ಜಾಗ್ತಾ ಇದ್ವು. ಏನ್ರಿ ಸರ್ಕಾರದಲ್ಲಿ ಅವರೊಬ್ಬರು ಮುಖ್ಯಮಂತ್ರಿ ಅಂತಾರೆ, ಇವರೊಬ್ರು ಆಗಬೇಕು ಅಂತ ಇದ್ದಾರೆ, ಒಂಥರ ಅರಾಜಕತೆ ಆಗಿಬಿಟ್ಟಿದೆ ರಾಜ್ಯದಲ್ಲಿ. ಹೇಳೋರು ಕೇಳೋರು ಯಾರೂ ಇಲ್ಲ, ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ, ಅಧಿಕಾರಿಗಳ ಮಾತು ಕೇಳಲ್ಲ, ಇದೆಲ್ಲ ಇಟ್ಕೊಂಡು ಅವಿಶ್ವಾಸ ಮಂಡಿಸ್ಬಿಡೋಣ ಅಂತ ಪ್ಲಾನ್ ಮಾಡ್ಕೊಳ್ತಾ ಇದ್ವು. ಅಷ್ಟರಲ್ಲಾಗಲೇ ಹೈಕಮಾಂಡ್ ಏನು ಮಾಡುತ್ತೋ, ಇಬ್ಬರು ಹೋಗಬೇಕು, ನಾಳೆ ಬೆಳಗ್ಗೆ ತಿಂಡಿ ತಿನ್ನಬೇಕು, ಪ್ರೆಸ್ ಮೀಟ್ ಮಾಡಬೇಕು, ಮಾತಾಡಬೇಕು, ಆರಾಮಾಗಿ ಮಾತಾಡಬೇಕು, ಆಜ್ಞೆ ಇರುತ್ತೆ ಹೈಕಮಾಂಡ್ದು. ಇದೇ ರೀತಿ ನಿಮ್ಮಿಬ್ಬರ ನಡುವಿನ ಅಸಮಾಧಾನಗಳು ಮುಂದುವರಿಬಾರ್ದು, ಅಪನಂಬಿಕೆಗಳು ಮುಂದುವರಿಬಾರ್ದು, ಗುಂಪುಗಾರಿಕೆ ಮುಂದುವರಿಬಾರ್ದು, ನಿಮ್ಮ ಹಿಂಬಾಲಕರು ನಿಮ್ಮ ಪರವಾಗಿ ಹಾದಿ ಬೀದಿಯಲ್ಲಿ ಮಾತಾಡಬಾರ್ದು ಎಲ್ಲ ಹೇಳಿರ್ತಾರಲ್ಲ. ಅದು ತಕ್ಕಂತೆ ಬಂದರು ಇಬ್ಬರು. ಇಡ್ಲಿನೋ ವಡೆನೋ ಉಪ್ಪಿಟ್ಟೋ ತಿಂದಾದ್ಮೇಲೆ ಏನೂ ಇಲ್ಲ, ಆ ಥರದ್ದು ಎಲ್ಲ ಇಲ್ಲ, ನೋಡೋಣ ಬಜೆಟ್ ಅಧಿವೇಶನ ಇದೆ, ಅದಿದೆ ಇದಿದೆ, ಅಭಿವೃದ್ಧಿ ಯೋಜನೆಗಳು ಎಲ್ಲ, ಆ ಥರದ್ದು ಯಾವ ಅಸಮಾಧಾನ ಇಲ್ಲ ಅಂತ ಹೇಳಿ ನಗ್ತಾ ನೋಡಿ ಹೇಳಿ ಇಬ್ಬರು ಸ್ಮೈಲ್ ಮಾಡಿ ಸರ್ ಅಂದರೆ ಇಬ್ಬರು ನಗ್ತಾ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಆರಾಮಾಗಿ ಇಬ್ಬರು ಕೂಡ ತಿಂಡಿ ತಿಂದರು, ಪ್ರೆಸ್ ಮೀಟ್ ಮಾಡಿದ್ರು, ಆರಾಮಾಗಿ ಇಬ್ಬರು ಹೋಗಿದ್ದಾರೆ. ಇದನ್ನೇ ಮುಖ್ಯಮಂತ್ರಿ ಕುರ್ಚಿ ಅಸ್ತ್ರವನ್ನೇ ಬಳಸಿಕೊಂಡು ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬೇಕು ಅಂತ ಪ್ಲಾನ್ ಇತ್ತು ಪ್ರತಿಪಕ್ಷದವರದ್ದು. ಹೀಗಾಗಿ ಅಧಿವೇಶನಕ್ಕೆ ಒಂದು ವಾರ ಬಾಕಿ ಇರಬೇಕಾದ್ರೇ ಶುರುವಾಗುತ್ತಲ್ಲ ಬೆಳಗಾವಿ ಅಧಿವೇಶನ, ಒಂದು ವಾರ ಬಾಕಿ ಇರಬೇಕಾದ್ರೇ ಗೊಂದಲಗಳಿಗೆ ತೆರೆ ಎಳೆಯಲಾಗಿದೆ. ಬಿಗಿಪಟ್ಟಿನ ನಡುವೆ ಕೂಡ ತಾತ್ಕಾಲಿಕವಾಗಿ ಗೊಂದಲಕ್ಕೆ ಬ್ರೇಕ್ ಎಳೆಯಲಾಗಿದೆ. ಪಟ್ಟು ಸಡಿಲಿಸದೇ ಇದ್ದರೂ ಅಧಿವೇಶನದ ಕಾರಣಕ್ಕೆ ಗೊಂದಲಕ್ಕೆ ತೆರೆ ಎಳೆಯಲಾಗಿದೆ. ಸಿಎಂ ಡಿಸಿಎಂ ನಡುವೆ ಕದನ ವಿರಾಮ ಆಗುತ್ತೆ. ಒಂದು ಕಡೆ ಬೆಳಗಾವಿ ಅಧಿವೇಶನದ ನಂತರ ಮತ್ತೆ ಗೊಂದಲ ಮುಂದುವರಿಯುತ್ತಾ ಇಲ್ವಾ ಗೊತ್ತಿಲ್ಲ. ಅವತ್ತಿಂದ ಅವತ್ತಿಗೆ ಮುಂದುವರಿಯಬಹುದು, ಮುಂದುವರಿಯಲ್ಲ, ಕಷ್ಟ. ಇದೆಲ್ಲ ಪ್ರೆಡಿಕ್ಟ್ ಮಾಡೋಕ್ಕೆ ಹೇಳೋಕ್ಕಾಗಲ್ಲ ರಾಜಕಾರಣದಲ್ಲಿ. ಈಗ ಅವತ್ತು ಯಾವುದೋ ರಾಜ್ಯ ಚುನಾವಣೆಗಳು ಬರ್ತವೆ, ಅವತ್ತು ಇನ್ನೇನೋ ಇಶ್ಯೂ ರೈಸ್ ಆಗುತ್ತೆ, ಅವತ್ತು ಇನ್ನೇನೋ ಪ್ಲಾನನ್ನು ಇಬ್ಬರು ಹೆಣಿತಾ ಇರ್ತಾರೆ. ಇಬ್ಬರು ಏನು ಸುಮ್ಮನೆ ಕೂತಿರ್ತಾರ? ಈಗ ಇಲ್ಲಿ ನಗ್ತಾ ಮಾತಾಡ್ಬಿಟ್ಟು ಹೋದ ತಕ್ಷಣ ಸುಮ್ಮನೆ ಆರಾಮಾಗಿ ಇದ್ದುಬಿಡ್ತಾರಾ? ಅಧಿಕಾರ ಪಡ್ಕೊಂಡ್ರು ಸುಮ್ಮನೆ ಇರಬಹುದೇನೋ, ಕಳ್ಕೊಂಡವರು ನನಗೆ ಕೊಡಬೇಕಾಗಿತ್ತು ಅಂತ ಒಬ್ಬ ವ್ಯಕ್ತಿ ಪ್ರಯತ್ನ ಪಟ್ಟಿರ್ತಾರಲ್ಲ, ಸುಮ್ಮನೆ ಇರ್ತಾರ? ಇವರು ಏನೋ ಸ್ಟ್ರಾಟಜಿ ಮಾಡ್ತಿರ್ತಾರೆ, ಅದಕ್ಕೆ ಕೌಂಟರಾಗಿ ಅವರು ಕೂಡ ಒಂದು ಪ್ಲಾನ್ ಮಾಡ್ಕೊಳ್ತಾ ಇರ್ತಾರೆ. ಎದುರುಗಡೆ ಮಾತ್ರ ಜನ ಮೆಚ್ಚುಗೆಗೆ ನಗ್ತಾ ಆಸ್ ಇಫ್ ಒಗ್ಗಟ್ಟಿರುವಂತೆ ಬಿಂಬಿಸ್ಕೊಂಡು ತಿರುಗಾಡ್ತಾ ಇರ್ತಾರೆ ಅಂತ. Parliament member. One minute. If you are agreed, you can take. As far as the no confidence motion is concerned, let them do, because they need some time for the discussion. They will not get the time. They are also politicians. They feel that they can't discuss much. If no confidence motion is there, they can go elaborately. There will be no time for that. But let them take no confidence motion, or let them go any adjournment motion, or let them do whatever they want. As an opposition leader, opposition party, they are bound to take any route they want. As a ruling party, we are there. They are there to oppose us. We are there to give them the answer to not only to them, to the entire state and the country. We are capable of running the assembly and the government. We will do it. Parliament member.